ಗಾಂಧೀಜಿ ಹುತಾತ್ಮರಾದ ದಿನವಾದ ಜನವರಿ 30ರಂದು ಮಂಗಳವಾರ ಪುತ್ತೂರಿನಲ್ಲಿ ಗಾಂಧಿ ಹುತಾತ್ಮ ದಿನವನ್ನ ಆಚರಿಸಲಾಗಿದೆ. ಪುತ್ತೂರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ ನಗರದ ಹೃದಯ ಭಾಗದಲ್ಲಿರುವ ಗಾಂಧಿ ಕಟ್ಟೆಯಲ್ಲಿ ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮೋಹಪಾತ್ರ ಗಾಂಧೀಜಿ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದರು. ಬಳಿಕ ಮಾತನಾಡಿದ ಇವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇಂದು ನಮ್ಮೊಂದಿಗೆ ಇಲ್ಲದಿದ್ರೂ ಗಾಂಧಿ ತತ್ವಗಳ ಮೂಲಕ ನಮ್ಮ ನಡುವೆ ಜೀವಂತ ಇದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಕಾರಣರಾಗುವ ಜೊತೆಗೆ ದೇಶದ ಆಡಳಿತಕ್ಕೆ ನಿಯಮಗಳನ್ನು ತಂದವರು. ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿಗಾಗಿ ಪ್ರಜೆಗಳು ಕೆಲಸವನ್ನ ಮಾಡಬೇಕು ಎಂಬ ಸಂದೇಶವನ್ನ ನೀಡಿದವರು. ಗಾಂಧೀಜಿ ಜೊತೆಗೆ ನೇತಾಜಿ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಸಾವಿರಾರು ಮಂದಿಯ ದೇಶ ಪ್ರೇಮ, ತ್ಯಾಗ ಮಾಡಿದವರ ಆದರ್ಶದ ದಾರಿಯಲ್ಲಿ ನಾವು ನಡೆಯಬೇಕು. ಇವರ ತತ್ವಗಳು ಎಂದಿಗೂ ಅಜರಾಮರ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನದಲ್ಲಿ 5 ನಿಮಿಷ ಸೈರನ್ ಮೊಳಗಿಸುವ ಮೂಲಕ ಸೈರನ್ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗಾಂಧಿಕಟ್ಟೆ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಕೃಷ್ಣ ಪ್ರಸಾದ್ ಆಳ್ವ, ತಹಶೀಲ್ದಾರ್ ಜೆ ಶಿವಶಂಕರ್, ನಗರ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಗಾಂಧಿಕಟ್ಟೆ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ರಮೇಶ್ ಬಾಬು, ಕಾರ್ಯದರ್ಶಿ ಕಮಲ್ ಸಾಹೇಬ್, ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳಾದ ರುಕ್ಮಯ್ಯ ಗೌಡ ಹಾಗೂ ಶಂಕರ್, ಪ್ರಕಾಶ್ ಪುರುಷರ ಕಟ್ಟೆ, ಸೀತಾರಾಮ ರೈ ಮತ್ತಿತರರು ಉಪಸ್ಥಿತರಿದ್ದರು. ಪುತ್ತೂರು ಗಾಂಧಿಕಟ್ಟೆ ಸಮಿತಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರ ದಿನಾಚರಣೆ ಸಲುವಾಗಿ ಅಗ್ನಿಶಾಮಕ ದಳದಿಂದ ಸೈರನ್ ಮೊಳಗಿಸುವಿಕೆ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. 34ನೇ ವಿಸರ್ಜನೆಗೆ ಮಹಾತ್ಮ ಗಾಂಧೀಜಿಯವರು ಪಾದಯಾತ್ರೆ ಮೂಲಕ ಈ ಒಂದು ಜಾಗದಲ್ಲಿ ಕುರಿತು ಮಾತಾಡಿದಂಥ ಐತಿಹಾಸಿಕ ಹಿನ್ನೆಲೆಯುಳ್ಳಂಥ ಈ ಒಂದು ಗಾಂಧಿಕಟ್ಟೆ ಇವತ್ತು ಸುಮಾರು 30 ವರ್ಷದಿಂದ ಈ ಒಂದು ಗಾಂಧಿಕಟ್ಟೆ ಸಮಿತಿಯ ವತಿಯಿಂದ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಕುರಿತು ಎಲ್ಲ ಜನರೊಂದಿಗೆ ಮಾತಾಡಿದಂಥ ಐತಿಹಾಸಿಕ ಸ್ಥಳ ಈ ಒಂದು ಗಾಂಧಿಕಟ್ಟೆ. ಇದರ ವತಿಯಿಂದ ಇವತ್ತು ಹುತಾತ್ಮರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ಇವತ್ತು ತಮ್ಮೆಲ್ಲರಿಗೆ ಗೊತ್ತಾಯಿತು ಗಾಂಧೀಜಿಯವರದ ಇದು ಪುಣ್ಯತಿಥಿ. ಅದಕ್ಕೆ ನಾವೇ ಒಂದು ಮಾರ್ಟೀಸ್ ಡೇ ಅಂತ, ಮಾರ್ಟಿ ಅಂದರೆ ಹುತಾತ್ಮರದ್ದು ದಿವಸ ಅಂತ ಹೇಳಿ ನಾವೇ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಭಾವಿಸುತ್ತೇವೆ ದಟ್ ಗಾಂಧೀಜಿ ಹ್ಯಾಸ್ ಡೈಡ್ ಅಂತ, ಅವರು ತೀರ್ಕೊಂಡಿದ್ರು ಅಂತ ನಾವು ಎಲ್ಲರೂ ಭಾವಿಸುತ್ತೇವೆ. ಬಟ್ ನಾನು ಸಾಬೀತುಪಡಿಸ್ತೀನಿ ದಟ್ ಅವರು ಅಲೈವ್ ಇದ್ದಾರೆ, ಅವರು ಜೀವಂತವಾಗಿದ್ದಾರೆ. ಹೇಗಿದ್ದಾರೆ ನಾನು ಹೇಳ್ತೀನಿ. ಇವತ್ತು ನಾವೇ ಇಲ್ಲಿ ಬಂದು ನಮ್ಮ ರಾಜ್ಯದ ಜನರು, ನಮ್ಮ ದೇಶದ ಜನರು ಈಗ ಆಫೀಸರ್ ಆಗಿ, ಪ್ರತಿನಿಧಿಯಾಗಿ, ಮಾಧ್ಯಮ ಮಿತ್ರ ಆಗಿ ಇಲ್ಲಿ ನಿಂತ್ಕೊಂಡಿದ್ದಾರೆ, ಆಚರಣೆಯನ್ನು ಮಾಡ್ತಾರೆ. ಇಸ್ ಇಟ್ ನಾಟ್ ಎ ಪ್ರೂಫ್ ದಟ್ ಗಾಂಧೀಜಿ ಇಸ್ ಅಲೈವ್? ಯಾಕೆ ಅಂದರೆ ತಾವು ಸ್ವಲ್ಪ ಯೋಚನೆ ಮಾಡಿ, 1945ರಲ್ಲಿ 1845ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಯಾರು ಒಬ್ಬರು ಇಂಡಿಯನ್ಗೆ ಒಂದು ಆಫೀಸರ್ ಆಗೋಕ್ಕೆ ಅಧಿಕಾರ ಇರಲಿಲ್ಲ, ವೋಟ್ ಕೊಡೋಕ್ಕೆ ಅಧಿಕಾರ ಇರಲಿಲ್ಲ, ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡೋಕ್ಕೆ ಅಧಿಕಾರ ಇರಲಿಲ್ಲ. ದ ಸಿಸ್ಟಮ್, ದ ಕಾನ್ಸ್ಟಿಟ್ಯೂಷನ್, MLA, MP, IAS ಆಫೀಸರ್ ಆಗಲಿ, IPS ಆಗಲಿ, KS ಆಗಲಿ, KPS ಆಗಲಿ, ಇದು ಎಲ್ಲ ನಮ್ಮ ಸಿಸ್ಟಮ್, ಇಡೀ ದೇಶದ ಸಿಸ್ಟಮ್ ಕಾಂಟ್ರಿಬ್ಯೂಷನ್ ಆಫ್ ಆರ್ ಗಾಂಧೀಜಿ, ನಮ್ಮ ರಾಷ್ಟ್ರಪಿತರು ಇದು ಕಾಂಟ್ರಿಬ್ಯೂಷನ್. ಹಾಗಾಗಿ ಅವರು ಜೀವಂತವಾಗಿದ್ದಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪಂಚಾಯತಿ ರಾಜ್ ಸಿಸ್ಟಮ್ ಫಸ್ಟ್ ಟೈಮ್ ಯಾರು ಬರ್ತಿದ್ರು ಅದ್ರ ಬಗ್ಗೆ. ಈ ಥರ ಪ್ರತಿಯೊಬ್ಬರು ಜನರಿಗೆ ವೋಟಿಂಗ್ ಇರಬೇಕು, ವೋಟ್ ಸಿಸ್ಟಮ್ ಇರಬೇಕು. PM, CM, DM ಆದ ನಂತರ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಒಂದು ಲೋಕಲ್ ಸರ್ಕಾರ ಇರಬೇಕು. ಅದು ಗಾಂಧೀಜಿ ಬರೆದಿದ್ದಾರೆ ಅವರ ಪುಸ್ತಕದಲ್ಲಿ. ಸೊ ಆ ಗ್ರಾಮ ಪಂಚಾಯತ್ ಸಿಸ್ಟಮ್ದಲ್ಲಿ ಅವರು ಈಗ ಜೀವಿತವಾಗಿದ್ದಾರೆ. ಮತ್ತು ಕೆಲವರು ಸ್ವಲ್ಪ ಮಿಸ್ಗೈಡ್ ಆಗಿ ಭ್ರಷ್ಟಾಚಾರ ಮಾಡ್ತಾರೆ, ಲಂಚ ತಗೊಳ್ತಾರೆ.
ಆವಾಗ ಆ ನೋಟ್ ಮೇಲೆ ಗಾಂಧೀಜಿ ಇದ್ದಾರೆ. ಅವರು ನೋಡಿ ಒಂದು ನಗುತ್ತಾರೆ, ಸ್ಮೈಲಿಂಗ್ ಮಾಡ್ಕೊಂಡು ಹೇಳ್ತಾರೆ, ಮಗ ನೀವು ತಪ್ಪು ಮಾಡ್ತಿದ್ದೀರಿ ಅಂತ, ಮುಜುಗಾರ ಆಗಬೇಕು ಈ ಥರ ಮಾಡಿದ್ರು. ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ, ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ, ಸ್ವಂತ ತಮ್ಮ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಹೋದರೆ ದೇಶಕ್ಕೆ ಯಾರು ನೋಡ್ಕೊಳ್ತಾರೆ? ಅಲ್ಲಿ ಅವರು ಜೀವಂತವಾಗಿಲ್ಲ. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಅಹಿಂಸೆ. ಫುಲ್ ಲೈಫ್ ಅವರು ಪೂರ್ತಿ ಲೈಫಲ್ಲಿ ಅವರದ್ದು ಮೆಸೇಜ್ ಏನಿತ್ತು? ಸತ್ಯ ಮತ್ತು ಅಹಿಂಸೆ. ಅಲ್ಲಿ ಅವರು ಜೀವಂತವಾಗಿದ್ದಾರೆ. ಟುಡೇ ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ಗಾಂಧೀಜಿಯೊಂದಿಗೆ ನಮಗೆ ಬೇರೆ ಬೇರೆ ನಮ್ಮ ಹುತಾತ್ಮರಿಗೆ ಕೂಡ ಸ್ಮರಿಸಬೇಕು. ಅವರು ನೇತಾಜಿ ಸುಭಾಷ್ ಬೋಸ್ ಆಗಲಿ, ಅವರು ಭಗತ್ ಸಿಂಗ್ ಆಗಲಿ, ಅವರು ಸರ್ದಾರ್ ಪಟೇಲ್ ಆಗಲಿ, ಅವರು ಕ್ಯಾಪ್ಟನ್ ಮನೋಜ್ ಪಾಂಡೆ ಆಗಲಿ, ಪರಮವೀರ್ ಚಕ್ರ ಆಗಲಿ, ಅವರು ಶೇರ್ ಶಾ ವಿಕ್ರಮ್ ಬಾತ್ರಾ ಆಗಲಿ, ವೀರ್ ಹಮೀದ್ ಆಗಲಿ, ಇದು ಎಲ್ಲ ಪುಣ್ಯಾತ್ಮರು ಪ್ರಾಣ ಧ್ಯಾನ ಮಾಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಯಾಕೆ? ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ. ಸೊ ದ್ಯಾಟ್ ವಿ ಕ್ಯಾನ್ ಲಿವ್ ಫ್ರೀಲಿ, ವಿ ಕ್ಯಾನ್ ವೋಟ್ ಫ್ರೀಲಿ, ವಿ ಕ್ಯಾನ್ ವರ್ಕ್ ಫ್ರೀಲಿ. ಅವರು ಎಲ್ಲರಿಗೆ ಇವತ್ತು ಸ್ಮರಿಸೋಣ, ಮತ್ತು ಅವರು ತೋರಿಸಿ ಹೋಗಿರುವ ದಾರಿ ಮೇಲೆ ನಮಗೆ ನಡ್ಕೊಂಡು ಹೋಗೋಣ. ಮತ್ತು ಈ ಜಾಗದಲ್ಲಿ ಗಾಂಧೀಜಿಯವರು ಬಂದು ಕುತ್ಕೊಂಡಿದ್ದರು, ಇಷ್ಟು ಒಂದು ಹೇಳಲು ನನಗೀಗ ಹೆಮ್ಮೆ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಕೊಡಬೇಕು. ಬಿಕಾಸ್ ಗಾಂಧೀಜಿ, ನಾನು ಹೇಳಿದೆಗಲ್ಲ, ಅವರು ಜೀವಂತವಾಗಿದ್ದಾರೆ. ಅವರು ಸತ್ತಿದ್ರು, ಅವರು ತಿಳ್ಕೊಂಡಿದ್ರು ಈ ದಿವಸಕ್ಕೆ, ಬಟ್ ಅವರ ಐಡಿಯಾಸ್ ಈಸ್ ಅಲೈವ್ ವಿತ್ ಹಿಸ್ ಐಡಿಯಾಸ್. ಅವರ ಮೌಲ್ಯವನ್ನು, ಅವರ ತತ್ವಗಳು ಏನೇನು ಹೇಳಿ ಹೋಗಿದ್ದಾರೆ ಅದು ನಮಗೆ ಪಾಲನೆ ಮಾಡಬೇಕು. ಇಷ್ಟು ಹೇಳಿ ಮತ್ತು ನಾನು ಹೃದಯಪೂರ್ವಕವಾಗಿ ಗಾಂಧೀಜಿಗೆ ಮತ್ತು ನನ್ನ ಎಲ್ಲ ಪುಣ್ಯಾತ್ಮ ಹುತಾತ್ಮರಿಗೆ ಅಪ್ಪ, ಸಂತೋಷದ ರವಾನೆ ಪ್ರತಿ ಮನೆಗಳಿಗೆ. GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.